ಹಾಯ್ ಹಲೋ ಎಲ್ಲರಿಗೂ. ಸಂಡೇ 24 ಆಗಸ್ಟು. ಇವತ್ತು ಕೋಕೋನಟ್ ಮಟನ್ ಗ್ರೇವಿ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಕೋಕೋನಟ್ನ ನಾವು ಚೆನ್ನಾಗಿ ಚಿಕ್ಕ ಜಾರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಅದೇ ಪೌಡ್ರಲ್ಲಿ ಈರುಳ್ಳಿ ನೋಡಿ ನಾನು ಕಟ್ ಮಾಡಾಕ್ತಾಯಿದ್ದೀನಿ. 2 ಈರುಳ್ಳಿನ ಈ ಥರ ಕಟ್ ಮಾಡಾಕ್ಕೊಳ್ಳಿ. ಶುಂಠಿನ ಈ ಥರ ಚೆನ್ನಾಗಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಾಕ್ಕೊಳ್ಳಿ. ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ, ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಪಟ್ಟ, ಲವಂಗ ಒಂದು 4, ಏಲಕ್ಕಿ ಒಂದು ಹಾಕ್ಕೊಂಡು ನಾನು ಚೆನ್ನಾಗಿ ರುಬ್ಕೊಂಡು ಬಂದುಬಿಟ್ಟೆ. ಇವಾಗ 1 kg ಮಟನ್ನುಗೆ 200 ಗ್ರಾಮಷ್ಟು ಆಯಿಲ್ನ, ಕಡಲೆಕಾಯಿ ಎಣ್ಣೆನ ನಾನು ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ ತಕ್ಷಣ ಪಟ್ಟ, ಲವಂಗ, ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿಸಿ ಒಂದು ಸೆಕೆಂಡೇ ಅದು ಬಿಡಬೇಕು, ಸೀದೋಗ್ಬಿಡುತ್ತೆ. 1 ಸೆಕೆಂಡ್ ಬಿಟ್ಟಿದ ತಕ್ಷಣ ಹಂಗೆ ಮಟನ್ ಹಾಕಿ ಅರಿಶಿನ ಪುಡಿ ಹಾಕಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ ನೋಡಿ. ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ 2 ಸ್ಪೂನಷ್ಟು ಮಟನ್ ಮಸಾಲೆನ ಹಾಕಿ ಚೆನ್ನಾಗಿ ಬಾಡಿಸಿ. ಚೆನ್ನಾಗಿ ಬಾಡಿಸೋದಾದಮೇಲೆ ನಾವು ಈ ರುಬ್ಕೊಂಡಿರೋಂಥ ಮಸಾಲೆನ ನಾವು ಇವಾಗ ಹಾಕಬೇಕು. ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಬಾಡಿಸಿ. ಚೆನ್ನಾಗಿ ಅಲ್ಲೇ ನಿಂತ್ಕೊಂಡು ಬಾಡಿಸ್ಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕಿದ್ಮೇಲೆ ಸಾಲ್ಟು 1.5 ಸ್ಪೂನಷ್ಟು ಸಾಲ್ಟು ಹಾಕಿ ಅಷ್ಟೇ, ಮುಗೀತು ಪ್ರಾಸೆಸ್ಸು. ಕೋಕೋನಟ್ ಮಟನ್ ಗ್ರೇವಿ ಮುಗೀತು, ಬೆಂದು ಹೋಯ್ತು. ಒಂದು 5 ವಿಸಿಲ್ ಗಂಟ ಬೇಯಿಸ್ಕೊಳ್ಳಿ. 5-6 ವಿಸಿಲ್ವರೆಗೂ ಬಿಡಿ. 5-6 ವಿಸಿಲ್ ಆದಮೇಲೆ ಚೆನ್ನಾಗಿ ಬೆಂದೋಗುತ್ತೆ. ಅಷ್ಟೇ, ಮುಗೀತು. ಇವಾಗ ಹಾಕ್ಕೊಂಡು ತಿಂತಾ ಇರೋದು ಅಷ್ಟೇ ನೋಡಿ. ಇದು ಅನ್ನಕ್ಕೆ ಪೂರಿಗೆ ಏನು ಬೇಕಾದ್ರೂ ತಿನ್ಬೋದು. ಶ್ರಾವಣಗಳಲ್ಲಿ ನಾವು 1 ತಿಂಗಳು ಮಟನ್ ತಿಂದಿರ ನಮಗೂ ನಾಲ್ಗೆ ಕೆಟ್ಟೋಗ್ಬಿಟ್ಟಿತ್ತು. ಇವತ್ತಂತೂ ಮಾಡಿ ತಿಂದ್ಬಿಟ್ಟೆ. ಎಲ್ಲರೂ ಜಾಲಿ